ಫ್ರೆಂಡ್ಸ್, ಆಶಾ ಕುಕಿಂಗ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬೆಳ್ಳುಳ್ಳಿ ಬಜ್ಜಿ. ಇದನ್ನು ನಾವು ಚಳಿಗಾಲದಲ್ಲಿ ಮಾಡಿಟ್ಕೊಬಹುದು. ಯಾವಾಗ ಬೇಕಾದರೂ ರೈಸ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಇದು ಬಾಣಂತಿಯರಿಗೂ ಸಹ ಮಾಡ್ತಾರೆ, ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡಬೇಕು ಅಂತ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀವಿ. ಒಂದು 10ರಿಂದ 15 ಒಣಮೆಣಸಿನಕಾಯಿ, 1.5 ಸ್ಪೂನ್ ಧನಿಯಾ ಬೀಜ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 2ರಿಂದ 3 ಸ್ಪೂನ್ ಸಾಂಬಾರ್ ಪೌಡರ್, 1 ಸಣ್ಣ ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ, ಒಂದು ಅರ್ಧ ಟೊಮೆಟೊ, ಅರ್ಧ ಕೊಬ್ಬರಿ ತುರಿ ಈ ರೀತಿ ತುರಿದು ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ತರಿಯಾಗಿ ಫ್ರೈ ಮಾಡಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸಣ್ಣದಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಣ್ಣನು ಬೇಡ, ಮೀಡಿಯಮ್ ಆಗಿ. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಆಯಿಲ್ನ ಹಾಕೋಣ. ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ, ಯಾಕಂದರೆ ಈ ಮಸಾಲ ಅದರಲ್ಲೇ ಬೇಯಬೇಕು. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕರಿಬೇವು, ರುಬ್ಬಿರುವಂಥ ಮಸಾಲಾನ ಅದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡೋಣ. ಅದನ್ನು ಸಹ ಫ್ರೈ ಮಾಡಬೇಕು. ಇದು ಕಮ್ಮಿ ಉರಿಯಲ್ಲೇ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ.